ಟೈಮ್ ಎಷ್ಟಾಗೈತಿ? ಇನ್ನೂ ಯಾರು ಚಾನೇ ಕೊಟ್ಟಿಲ್ಲಲ್ಲ. ಎಲ್ರು ಎಲ್ಲೋಗ್ಯಾರ? ರೇಣು, ರೇಣು ಎಲ್ಲದಿ? ಶೋಭಾ, ರೇಣು ಎಲ್ಲದಳ? ನಂಗೆ ಗೊತ್ತಿಲ್ಲ ಅತಿ, ನಾನು ಈಗ ಎದ್ದು ರೆಡಿಯಾಗಿ ಬಂದೇನೆ. ಎಲ್ಲೋಗಿಳಿಕಿ? ರೇಣು, ಯಾಕಿನ್ನು ಮಲ್ಕೊಂಡಿದ್ದಲ್ಲ? ಬೆಳಕಾಗಿಲ್ಲೇ ನಿನ್ಗ? ಬಾ, ಚಾ ಮಾಡ್ಕೊಡು. ಜ್ವರ ಬಂದವ ಅತ್ತಿ, ಭಾಳ ಸುಸ್ತಾಗ್ತದ. ನಿನ್ನೆ ಎಲ್ಲ ಚಲೋ ಇದ್ದಲ್ಲ, ಅದ ಹೆಂಗ್ ಬಂದು ನಿಂಗೆ ಜ್ವರ? ಗೊತ್ತಿಲ್ಲ ಅತ್ತಿ. ಸರಿ ಆಯ್ತು, ನಿನ್ ಗಂಡನ್ ಕರ್ಕೊಂಡು ಹೋಗ್ಬಾ ದವಾಖಾನಿಗ. ಈ ಗೌರಮ್ಮ ನಾ ಕರ್ಕೊಂಡು ಹೋಗ್ಲಿ, ನೀವೇ ಕರ್ಕೊಂಡು ಹೋಗ್ರಿ. ನಾನು ನಿಮ್ಮಪ್ಪ ಊರಿಗೆ ಹೊಂಟಿವಿ, ನಮ್ಗೆ ಟೈಮು ಇಲ್ಲ. ನಿಮ್ಮ ತಮ್ಮ ಹೆಚ್ಚಿಗೆ ರೊಕ್ಕನೂ ಕೊಟ್ಟಿಲ್ಲ. ಶೋಭಾತ ರೊಕ್ಕ ಇಸ್ಕೊಂಡು ದವಾಖಾನಿಗೆ ತೋರಿಸ್ಕೆ ಬರ್ರಿ. ನಾನು ಎಲ್ಲಿ ಹೋಗಲ್ಲ, ನನಗೇನು ಹೇಳ್ಬೇಡ್ರಿ. ನೀನು ಶೋಭಾತ ರೊಕ್ಕ ಇಸ್ಕೊಂಡು ಹೋಗ್ಬಾ ದವಾಖಾನಿಗೆ. ಸರಿ ಅತ್ತಿ. ಶೋಭಾ, ಸ್ವಲ್ಪ ರೊಕ್ಕ ಬೇಕಿತ್ತು. ಇವಾಗ ಯಾಕೆ ರೊಕ್ಕ? ಆರಾಮಿದ್ದಿಲ್ಲ, ದವಾಖಾನಿಗೆ ಹೋಗ್ಬೇಕಿತ್ತು. ಅತ್ತಿ ನಿನ್ನ ಹತ್ರ ಇಸ್ಕೊಳಕ್ಕೆ ಹೇಳಿದ್ಲು. ಅತಿ ಹತ್ರ ಇಸ್ಕೋಬೇಕಾಗಿತ್ತು. ಏನೋ ನಿನ್ನ ಗಂಡ ಊರಿಗೆ ಹೋಗೋ ಪೂರ್ತಿ ಅಷ್ಟೇ ರೊಕ್ಕ ಕೊಟ್ಟಿದ್ನಂತ, ಅದಕ್ಕೆ ನಿನ್ನ ಹತ್ರ ಇಸ್ಕೊಳಕ್ಕೆ ಹೇಳಿದ್ಲು. ಇನ್ನು ಯಾರ್ಯಾರು ನೋಡ್ಕೋಬೇಕ? ನನ್ನ ಗಂಡ ಇರು, ಕೊಡ್ತೇನೆ. ದುಡಿಲಾರದ್ ಗಂಡ ಸಿಕ್ಕ್ರ ಎಷ್ಟು ಕಷ್ಟ ಅಲ್ಲ, ಬೇರೆಯವ್ರ ಮುಂದೆ ಕೈ ಚಾಚದೆ. ಹೋಗ್ಲಿ ಬಿಡು, ತಗೋ 200 ರೂಪಾಯಿ ಸಾಕಲ್ಲ ದವಾಖಾನಿಗೆ. ರೀ, ಆಟೋಗೆ ರೊಕ್ಕ ಇಲ್ಲ, ಬರೀ 200 ರೂಪಾಯಿ ಕೊಟ್ಟಾರ. ಗಾಡಿ ಮ್ಯಾಗ ಕರ್ಕೊಂಡೋಗಿ ಬರ್ರಿ ನನ್ನ. ಗೇಮ್ ಮಾಡ್ಬೇಕಾದ್ರೆ ಕಿರಿಕಿರಿ ಮಾಡಬೇಡ. ರೊಕ್ಕ ಇಲ್ಲ ಅಂದ್ರೆ ಅದು ನಿನ್ನ ಹಣೆ ಬರ. ನಾ ಏನು ಮಾಡಲಿ? ಬರೀ 200 ರೂಪಾಯಿ ಕೊಟ್ಟಾರ. ಆಟೋಗೆ ಹೆಂಗೆ ಹೋಗ್ಬೇಕು? ದವಾಖಾನೆ ಹೆಂಗೆ ತೋರಿಸ್ಬೇಕು? ಎಲ್ಲ ನನ್ನ ಹಣೆ ಬರ. ನಡ್ಕೊತಾನೆ ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಯಪ್ಪ, ಎಷ್ಟು ಸುಸ್ತಾಗತ್ತದ. ಊಟ ಮಾಡಿ ಗುಳಿಗೆ ನುಂಗಿ ಸ್ವಲ್ಪ ರೆಸ್ಟನ್ನ ಮಾಡ್ತೀನಿ ಅಂತ. ಅಯ್ಯಯ್ಯ, ಊಟಕ್ಕೇನು ಇಲ್ಲಲ್ಲ. ರೇಣು, ದವಾಖಾನಿಗೆ ಹೋಗಿ ಬಂದಿ? ಅಡುಗೆ ಏನೂ ಇಲ್ಲ. ಊಟ ಹೆಂಗೆ ಮಾಡಿದ್ರಿ? ಅದಾ, ನಾನು ನಿಮ್ಮ ನಾವು ಹೊರಗೆ ಊಟಕ್ಕೆ ಹೊಂಟೇವಿ, ಅದಕ್ಕೆ ಮನ್ಯಾಗ ಏನು ಅಡ್ಗೆ ಮಾಡಿಲ್ಲ. ನಿನಗೇನು ಬೇಕು ನೀನ ಮಾಡ್ಕೊ. ಎಷ್ಟೊತ್ತದು ಬರಾಕ? ನನ್ಗೆ ಭಾಳ ಹಸುವಾಗ, ಜಲ್ದಿ ಅಡುಗೆ ಮಾಡು. ನಂಗೆ ಆರಾಮಿಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಹೊರಗೆ ಊಟ ತರ್ತೀರಿ? ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ? ಮನ್ಯಾಗೇನೈತೆ ಅದೇ ಮಾಡು. ನನ್ನ ಹತ್ರ ರೊಕ್ಕಿಲ್ಲ. ಜಲ್ದಿ ಅಡುಗೆ ಮಾಡಿ ತೊಗೊಂಬಾ. ಶೋಭಾ, ಎಲ್ಲದಿಮ್ಮ? ಬಾಯ್ಲಿ. ಅತ್ತಿ, ಊರಿಂದ ಬಂದ್ರಿ? ಒಬ್ಬರ ಬಂದ್ರಿ? ಮಾವಾರೆಲ್ಲೇ? ಮಾವರ್ಗ ಸ್ವಲ್ಪ ಕೆಲಸ ಅದಂತ, ಅದಕ್ಕೆ ಆಮೇಲೆ ಬರ್ತಾರ. ಅಕ್ಕಿ ಎಲ್ಲಾಳ ಕಾಣವಳ್ಳು? ಆಕಿ ಟೆರೆಸ್ ಮ್ಯಾಗ ಹೋಗ್ಯಾಳ ಅರ್ಬಿ ತಗೊಂಬರಾಕ. ಹೌದಾ, ಸರಿ ತಗೋ. ಹಬ್ಬಕ್ಕೆ ಎಲ್ರಿಗೂ ಸೀರೆ ತಂದಿನಿ, ನಿನ್ಗಿಷ್ಟ ಆಗಿತ್ತು ತಗೋ. ಹಂಗ ನಿಮ್ ಚಿಕ್ಕಮ್ಮ ಅವ್ರಿಗೂ ತೆಗ್ದಿಡು, ಉಳ್ದಿದ್ದು ಆಕಿ ಕೊಟ್ರ ಆಯ್ತು. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಹಬ್ಬಕ್ಕೆ ಸೀರೆ ತಂದ್ರಿ?
ಚಂದ ಐತದ. ತಡಿ ಹಂಗ್ಯಾಕ್ ಮಾಡ್ತಿ, ಮೊದ್ಲು ಶೋಭಾ ತಗೊಳ್ಳಿ, ಆಮೇಲೆ ನೀನ್ ತಗ. ಶೋಭಾ ನಿನ್ಗೆ ಯಾವ್ದಾದ್ ಬೇಕಾ ಅದ್ ತಗ. ಅದು ನಂಗೆ ಈ ಸೀರೆ ಭಾಳ ಇಷ್ಟ ಆಯ್ತು, ನಾ ಇದನ್ನ ತಗೊಂತಾನೆ. ಆಯ್ತ್ ತಗೋ. ಹಂಗ ನಿಮ್ ಚಿಕ್ಕಮ್ಮ ಅವ್ರಿಗೆ 2 ಸೀರೆ ಎತ್ತಿಡು. ನಿನ್ ಸೀರೆ ಸೆಲೆಕ್ಷನ್ ಬಾಳ್ ಚಲೋ ಮಾಡ್ತಿ. ಅತಿ ಇವೆರಡು ತಗೊಂತಾನೆ, ಚಿಕ್ಕಮ್ಮರ್ಗೆ ಭಾಳ ಚಂದ ಕಾಣ್ತಾವ. ಸರಿ ರೇಣು, ಇವ್ 2 ಸೀರೆಯಾಗ ಯಾವ್ದು ಇಷ್ಟ ಆಗುತ್ತೆ ಅದ್ ತಗೋ. ಮಗ ಯಾಕೆ ಹಂಗ್ ಮಾಡಿದಿ? ಈ ಮನೆ ಜವಾಬ್ದಾರಿ ಎಲ್ಲ ಇಕ್ಕಿನ ಗಂಡ ತಗೊಂಡನ. ಈ ಮನೇಲಿ ಏನೇ ತಂದ್ರು ಇಕ್ಕಿಗೆ ಫಸ್ಟ್ ಅಧಿಕಾರಿ ಇರೋದು. ಈ ಸೀರೆಗೆ ಏನಾಗ್ಯಾವ? ಚಲೋನೇ ಅದಾವಲ್ಲ, ತಗ. ನಂಗೆ ಒಲ್ಲತ್ತಿ, ನಂಗೆ ಬೇಡ. ಯಾಕ್ರಿ ನೀವು ಅಷ್ಟು ಹಠ ಮಾಡ್ತಿ? ಅತ್ತಿ ಅಷ್ಟು ಪ್ರೀತಿಯಿಂದ ಕೊಡಾಕತ್ತಾಳ, ತಗೋ. ನಾನು ತಗೊಂಡೇನಿಲ್ಲ. ಅತ್ತಿ ಪ್ರೀತಿಯಿಂದ ಕೊಟ್ರು ಅಂತ ತಗೊಂಡೆ, ನಿನ್ಗೆ ಇಷ್ಟ ಆಯ್ತು ಅಂತ ತಗೊಂಡೆ. ಹಂಗ್ಯಾಕೆ ಮಾತಾಡ್ತೀರೇನು? ನನಗೇನು ಸೀರೆಗೇನು ಕಮ್ಮಿ ಇಲ್ಲ, ಅತಿ ಪ್ರೀತಿಯಿಂದ ಕೊಟ್ರು ಅಂತನ ತಗೊಂಡಿರೋದು. ಏನ ಶುಭ, ಯಾಕೆ ದಾನ್ಲಿ ಮಾಡತ್ರಿ? ನೋಡ್ರಿ ನಿಮ್ಮ ಅತ್ತಿಗಿನ ಒಂದ್ ಸೀರೆ ಸಲುವಾಗಿ ಎಷ್ಟು ಜಗಳ ಮಾಡಕತ್ತಾಳ. ಅತ್ತಿಗಿನೂ ವಾಪಸ್ ಮಾತಾಡತ್ತಾಳ. ಇದ್ದಿದ್ದು ಇಲ್ಲದ್ದು ಹೇಳಕ್ ಹೋಗ್ಬೇಡ ನೀನು. ನೋಡ್ರಿ ನಾನು ಇಲ್ಲದ್ದು ಇಲ್ಲಾರ್ದು ಮಾತಾಡ್ತೇನೆ ಅಂತ ಹೆಂಗ್ ಮಾತಾಡ್ತಾಳ? ನೀವೇನಾರು ಹೇಳ್ತೀರಾ? ಇಲ್ಲ ಏನು ನೀವು ಸಣ್ಣ ವಿಷಯಕ್ಕೂ ಜಗಳ ಮಾಡ್ತೀರಿ? ಅನ್ನ ದುಡ್ಯಾಕ್ ಹೋಗಲ್ಲ ಅಂತೇಳಿ 3 ಜನಕ್ಕೆ ನಾನು ದುಡ್ಡು ಸಾಕಾತೀನಿ ಅಂತದಾಗ ನಾನು ಹೆಂಡತಿಗೆ ಎದುರು ಮಾತಾಡತ್ತೀರಿ ನೀವು? ಇಷ್ಟು ವರ್ಷ ಬಾಯಿ ಮುಚ್ಕೊಂಡ್ ಬಿದ್ದಿದ್ಲು, ಈಗೀಗ ಬಾಳ್ ಮಾತಾಡಕತ್ತಾಳ. ಕುಂತು ತಿಂದು ತಿಂದು ಸೊಕ್ಕೆಚ್ಚಾಯದಿಕ್ಕೀಗ. ಅಂದ್ರ ಇಷ್ಟು ವರ್ಷ ಈ ಮನೆಗೆ ನಾನು ಏನು ಮಾಡಿಲ್ಲ ಅತ್ತಿ. ಇಷ್ಟು ವರ್ಷ ನೀವು ಈ ಮನ್ಯಾಗ ಕೆಲಸ ಮಾಡಿದ್ದಕ್ಕೂ ಊಟ ಮಾಡೋದಕ್ಕೆಲ್ಲ ಸರಿ ಹೋಗ್ಯದ, ಮತ್ತೆ ನಾನು ತೋರಿಸ್ತೀರಿ ನೀವು? ನೀವು ನಾನು 1 ತಾಸು ಮಲ್ಗಾಕೂ ಬಿಡಲ್ಲ. ಎಷ್ಟು ದಾನ್ಲಿ ಮಾಡತ್ತಾರ ಇವರು? ನಿಂಗೆ ಸ್ವಲ್ಪರ ಬುದ್ಧಿ ಐತಿಲ್ಲ? ನಿನಗೆ ನೋಡೋ ಮಲ್ಗೋದತ್ತದ ನೋಡಿಲ್ಲ, ಎಲ್ಲರೂ ಸೇರ್ಕೊಂಡು ನಂಗೆ ಅವಮಾನ ಮಾಡತ್ತಾರ. ನೀ ಏನರ ಮಾಡಿರ್ತಿ ಅದಕ್ಕೆ ಹೋಗಿತಿರ್ತಾರ ಅವ್ರೆಲ್ಲರೂ. ನೋಡು, ಇನ್ಮೇಲೆ ನನ್ಗೆ ಅನಿಸ್ಕೊಳಕ್ ಆಗಲ್ಲ. ಒಂದು ನೀ ಕೆಲ್ಸಕ್ಕೆ ಹೋಗು, ಇಲ್ಲ ನಾ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ? ನೀ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾನು ನನ್ನ ಮಗನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ನೋಡು. ಏನು ತಲೆಗಿಲಿ ಕೆಟ್ಟತ್ತೆ ನಿನಗೆ? ಹಸುವಾಗದವಾಗ ಅಡುಗೆ ಮಾಡೋದು ಫಸ್ಟ್ ಮನೆ ಬಿಟ್ಟು ಹೋಗ್ತಾಳೆ. ನಾನು ಸೀರಿಯಸ್ ಆಗಿ ಹೇಳಾಕತ್ತೀನಿ, ನೀ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡು. ನನಗೂ ಮನ್ಸೈತಿ, ಎಷ್ಟಂತ ಅವಮಾನ ಮಾಡಿಸ್ಕೊಳ್ಳಿ. ನಿಂಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಾ ಅಂತೂ ಇನ್ನು ಮುಂದೆ ಏನೂ ಅನ್ನಿಸ್ಕೊಳ್ಳಲ್ಲ ನೋಡು. ನಾನಂತೂ ಕೆಲ್ಸಕ್ಕೆ ಹೋಗೋಣ ನೋಡಿ ಇರ್ತಿದ್ರಲ್ಲ, ಜಾಗ ಖಾಲಿ ಮಾಡಿ. ನೀನಂತೂ ಈ ಜನ್ಮದಾಗ ಬದಲಾಗಲ್ಲ. ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ನಿಂದ್ರ ನಾನೇ ಹಿಂಗೆ ಬೇಡ ಅಂದ್ರೆ ನಾ ಕಟ್ಟಿರೋ ತಾಳದಕ್ಕೆ ಕೊಟ್ಟೋಗು. ನೀನು ನನಗಂತೂ ಮರ್ಯಾದೆ ಕೊಡಲಿಲ್ಲ. ನೀ ಕಟ್ಟಿರೋ ತಾಳಿಗಾದ್ರೂ ಮರ್ಯಾದೆ ಕೊಡ್ತೀನಿ ಅನ್ಕೊಂಡಿದ್ದೆ, ಆದ್ರೆ ನೀ ತಾಳಿಗೂ ಮರ್ಯಾದೆ ಕೊಡಲಿಲ್ಲ. ಸರಿ ತಗೋ. ರೇಣು, ನಾ ಹೇಳದ್ ಕೇಳು, ಮನೆ ಬಿಟ್ಟು ಹೋಗ್ಬೇಡ. ಹೋಗ್ಲಿ ಬಿಡಮ್ಮ, 2 ದಿವಸ ಹೊರಗಿನ ಪ್ರಪಂಚ ನೋಡ್ರೆ ತಾನೇ ವಾಪಸ್ ಬರ್ತಾಳೆ.